ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಲ್ಪಸಂಖ್ಯಾತರಿಗೆ ಎನಿಸ್ಬಿಟ್ಟಿದೆ. ನಾವು ಏನು ಮಾಡಿದ್ರು ಟೇಕ್ ಇಟ್ ಗ್ರಾಂಟೆಡ್, ಏನು ಮಾಡಿದ್ರು ನಡೀತದೆ. ಯಾವುದೇ ಒಂದು ಭಯದ ವಾತಾವರಣ ಇವತ್ತಿಲ್ಲ. ಅದು ಮೂಲ ಕಾರಣ ಅಂದರೆ ಇತ್ತೀಚೆಗೆ ಹಿಂದೆ ಆ ಸ್ಟೂಡೆಂಟ್ ಫೆಡರೇಷನ್ ಇರ್ಬೋದು ಅಥವಾ ಪಾಪ್ಯುಲರ್ ಫ್ರಂಟ್ ಇರ್ಬೋದು, ಅವ್ರ ಮೇಲಿದ್ದಂಥ ಕೇಸು ಮಂಗಳೂರು, ಮೈಸೂರು ಆ ಭಾಗದಲ್ಲಿ ಏನು ಕೇಸ್ಗಳನ್ನು ಹಾಕಿದ್ರು, ಕ್ರಿಮಿನಲ್ ಕೇಸು, ಅವೆಲ್ಲರೂ ವಿಡ್ರಾ ಮಾಡಿದ್ರು ಸಿದ್ದರಾಮಯ್ಯವರು. ಹುಬ್ಳಿಯಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೊಂಟಿದ್ರು, ಅದ್ರ ಮೇಲೆ ಅಟ್ಯಾಕ್ ಮಾಡೋಕೆ ಹೊಂಟಿದ್ರು. ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಆಯಿತು. ಅದಾದಮೇಲೆ ಅದು ಭಾಳ ಒಂದು ಸೂಕ್ಷ್ಮವಾದ ಪ್ರಕರಣ. ಅಕಸ್ಮಾತ್ ಅಲ್ಲಿ ಏನಾದರೂ ಒಂದಿಷ್ಟು ಹೆಚ್ಚಿನ ರೀತಿಗೆ ಅವತ್ತು ಕಂಟ್ರೋಲ್ ಪೊಲೀಸ್ ಕಮಿಷನ್, ಅವತ್ತಿನ ಪೊಲೀಸ್ ಕಮಿಷನ್ ಅವರು ಕ್ರಮ ಕೈಗೊಳ್ಳದೇ ಇದ್ದರೆ ಇಡೀ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟೋಗಿತ್ತು ಮತ್ತು ಎಷ್ಟೋ ಮಂದಿ ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಆಗಿತ್ತು. ಹೀಗಾಗಿ ಅದನ್ನು ನಿಯಂತ್ರಣ ಮಾಡುವಂಥ ಪೊಲೀಸ್ ಕಮಿಷನ್ ಮಾಡಿದರು. ಇಷ್ಟು ಭಯಾನಕವಾದಂಥ ವಾತಾವರಣ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳ ಮೇಲೆ ಅವ್ರು ವರ್ಷಗಟ್ಟಲೆ ಜೈಲಿನಲ್ಲಿದ್ದರು. ಜೈಲಿನಲ್ಲಿದ್ದು ಇನ್ನೂ ಕೇಸು ಹಿಯರಿಂಗಾಗಿ ನಿಕಾಲಿ ಆದರೆ ಅಡ್ಡಿ ಇಲ್ಲ. ಇಡೀ ಎಲ್ಲ ಕೇಸ್ಗಳನ್ನು ಇವತ್ತು ಲಾ ಡಿಪಾರ್ಟ್ಮೆಂಟು, ಹೋಮ್ ಡಿಪಾರ್ಟ್ಮೆಂಟು, ಅಧಿಕಾರಿಗಳು, IPS ಅಧಿಕಾರಿ ಎಲ್ಲರೂ ಸಹಿತ ಈ ವಿಡ್ರಾಲ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಕಾನೂನು ತೊಡಕಿದಾವ ಅಂತ ಹೇಳಿದಾಗೂ ಸಹಿತಕ್ಕೆ ಕ್ಯಾಬಿನೆಟ್ಗೆ ಆ ಸಬ್ಜೆಕ್ಟ್ ತೊಗೊಂಡು ಹೋಗಿ ಕೇಸ್ ವಿಡ್ರಾ ಮಾಡ್ತಾರೆ ಅಂತಂದರೆ ಇದೊಂದು ರಾಜಕೀಯ ಇಲ್ಲದಂಥ ಸರ್ಕಾರ ಅಂತ ಹೇಳಬೇಕು. ನಾಚಿಕೆಯಲ್ಲಿ ಇವ್ರಿಗಿಲ್ಲ ಈ ಸರ್ಕಾರಕ್ಕೆ. ಅಂದರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಸಲುವಾಗಿ ಯಾವುದೇ ಹಂತಕ್ಕೂ ಹೋಗಲಿಕ್ಕೆ ತಯಾರಲ್ಲ ಸಿದ್ದರಾಮಯ್ಯ ಸರ್ಕಾರ. ಅಲ್ಲ, ಈಗಿನ ಮಂಗಳೂರಲ್ಲಿ ಯಾವತ್ತು ಘಟನೆ ಇದೆಯಲ್ಲ, ಭಾಳ ಒಂದು ದುರ್ದೈವದ ಸಂಗತಿ. ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹುಶಃ ಹತ್ಯೆ ಆದಮೇಲೆಯೂ ಸಹಿತ ಯಾವುದೇ ರೀತಿಯಂಥ ಗಂಭೀರವಾದಂಥ ಒಂದು ನಡವಳಿಕೆ ರಾಜ್ಯ ಸರ್ಕಾರದಿಂದ. ಅದು ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಈ ರೀತಿ ಹತ್ಯೆ ಪ್ರಕರಣ ಮತ್ತು ಕೋಮು ಗಲಭೆಗಳು ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕೋಮು ಗಲಭೆಗಳು, ಹತ್ಯೆಗಳು ಮತ್ತು ಅತ್ಯಾಚಾರ ಇವೆಲ್ಲ ಕಾಮನ್ ಆಗಿ ನಡೆದುಬಿಟ್ಟವು. ಅದೇ ರೀತಿ ನಿನ್ನೆ ಶೆಟ್ಟಿ ಅನ್ನುವಂಥ ಒಬ್ಬ ಯುವಕನ ಹತ್ಯೆ ಏನಾಗಿದೆಯಲ್ಲ, ಅದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳ ಬಯಸ್ತಾ ಇದ್ದೇನೆ. ಮತ್ತು ಯಾವ ರೀತಿ ಇವತ್ತು ಉಡುಪಿ, ಮಂಗಳೂರು ಆ ಭಾಗದಲ್ಲಿ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಒಂದು ಜಾಗೃತಿ ಭಾವನೆ ಇರಬೇಕು ಪೊಲೀಸರಲ್ಲಿ, ಅದು ಇಲ್ಲದೇ ಇರುವಂಥದ್ದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಮತ್ತು ರಾಜ್ಯದ ಆಡಳಿತ ಭಾಳ ಡೀಲಾ ಆಗಿದ್ದರಿಂದ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರ. ಹೀಗಾಗಿ ಇವತ್ತು ಅದರ ಜೊತೆಗೆ ಒಂದು ಅಫೀಸ್ಮೆಂಟ್ ಪೊಲಿಟಿಕ್ಸ್, ಯಾರೋ ಮುಸ್ಲಿಮರನ್ನ ಅತಿಯಾಗಿ ಅಫೀಸ್ಮೆಂಟ್ ಮಾಡುವಂಥ ಪಾಲಿಸಿ ಬಂದಿದ್ದರಿಂದ ಇವತ್ತು ಈ ರೀತಿ ಹಾಡು ಹಗಲೇ ಕೊಲೆ ಮತ್ತು ಅತ್ಯಾಚಾರ ನಡೀಲಿಕ್ಕೆ ಚಾಲು ಆಗಿದ್ದಾವೆ. It is not only the failure of the state government, police department, it is the gross neglect on the part of Siddaramaiah government, Congress government. Hindus are not feeling safe in Karnataka under Siddaramaiah's tenure. And yesterday's incident, the brutal killing of Hindu Karyakarta Suhas, it's not an isolated incident. This kind of incident is happening repeatedly. Hindus are targeted by anti-national elements, and still the Congress government in Karnataka is not taking any action. This clearly indicates the failure and the breakdown of the law and order in Karnataka. I demand Chief Minister Siddaramaiah to take this matter seriously, hand over the matter for NIA, National Investigation Agency, for investigation, and also support the poor family, because due to the murder of Suhas, the only
support for the family. The family has lost Suhas. Bharatiya Janata Party has announced 25 lakh rupees compensation for the victim's family. I demand state government also to come forward and support, announce compensation for the poor family. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.